ಧರ್ಮ ಅನ್ನೋದು ಎರಡು ಥರ, ಪ್ರವೃತ್ತ ಧರ್ಮ ಮತ್ತು ನಿವೃತ್ತ ಧರ್ಮ ಅಂತ. ನಿಷ್ಕಾಮಂ ಜ್ಞಾನಪೂರ್ವಂಚ ನಿವೃತ್ತಮಿಹ ಚೋಚ್ಯತೆ. ಈ ಪ್ರವೃತ್ತಿ ಧರ್ಮ ಅಂದ್ರೆ ಏನು? ಈ ಜಗತ್ತಿನಲ್ಲೇ ಮತ್ತೆ ಮತ್ತೆ ನಮ್ಮನ್ನು ಸಿಕ್ಕಿಸಿ ಹಾಕಿರುವ ಧರ್ಮ ಪ್ರವೃತ್ತಿ ಧರ್ಮ. ನಿವೃತ್ತಿ ಧರ್ಮ ಅಂದರೆ ನಿಷ್ಕಾಮ ಭಾವನೆಯಿಂದ ಏನು ಧರ್ಮಾಚರಣೆ ಮಾಡ್ತೀವಲ್ಲ ಅದನ್ನು ನಿವೃತ್ತಿ ಧರ್ಮ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಆದ್ದರಿಂದ ಧರ್ಮ ಎರಡು ಥರ. ನಾವು ದೇವರಿಗೆ ನಮಸ್ಕಾರ ಮಾಡಬಹುದು, ಪ್ರವಚನ ಮಾಡಬಹುದು, ಪ್ರವಚನ ಕೇಳಬಹುದು, ಗುಡಿ ದೇವಾಲಯಗಳನ್ನ ಕಟ್ಟಲಿಕ್ಕೆ ಬೇಕಾಷ್ಟು ಧನ ಕೊಡ್ಬೋದು. ಎಲ್ಲನೂ ನಮ್ಮ ವೈಯಕ್ತಿಕ ದುರಾಸೆಯಿಂದ ನಮಗೊಂದು ಸಮಾಜದಲ್ಲಿ ಸ್ಥಾನಮಾನ ಸಿಗಲಿ ಅನ್ನುವ ಆಸೆಯಿಂದ ಏನಾದರೂ ಮಾಡಿದರೆ ಅವು ನಮ್ಮನ್ನು ಸಮಾಜದಲ್ಲಿ ಕಟ್ಟಿ ಹಾಕ್ತವೆ, ಮತ್ತು ಸಂಸಾರದಲ್ಲಿ ಕಟ್ಟಿ ಹಾಕ್ತವೆ. ಆದರೆ ಎಲ್ಲವೂ ಭಗವಂತನಿಗೆ ಪ್ರೀತಿ ಆಗಲಿ ಅಂತ ಮಾಡಿದರೆ ಅದು ನಿಷ್ಕಾಮ ಕರ್ಮ ಆಗ್ತದೆ. ನಾವಿಲ್ಲಿ ನಿಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕುವ ಧರ್ಮವನ್ನು ವರ್ಣನೆ ಮಾಡಿಲ್ಲ, ಅದ್ರ ಬಗ್ಗೆ ನಿಮ್ಗೆ ಹೇಳ್ತಿಲ್ಲ. ಸಂಸಾರದಲ್ಲಿ ನಿಮ್ಮನ್ನು ಮೇಲೆತ್ತಿಸುವ ಧರ್ಮವನ್ನೇ ನಾವೆಲ್ಲಿ ವರ್ಣನೆ ಮಾಡ್ತಿದ್ದೇವೆ. ನಿಮ್ಮನ್ನು ಕಟ್ಟಿ ಹಾಕುವುದನ್ನು ನಾವ್ಯಾಕೆ ವರ್ಣನೆ ಮಾಡಬೇಕು? ನೀವು ಹೇಗೆ ಕಟ್ಟಿ ಹಾಕಿಸ್ಕೋಬೇಕು, ಹೇಗೆ ಇಲ್ಲೇ ಬಿದ್ದು ಒದ್ದಾಡಬೇಕು ಅಂತ ನಿಮಗೆ ಎಲ್ಲರಿಗೂ ನಾವು ಯಾರೂ ಹೇಳ್ದೇನೆ ಗೊತ್ತಿದೆ. ಹಾಗೆ ನಾವೆಲ್ಲ ಮನೆ, ಮಠ, ಮಡದಿ, ಗಂಡ ಇತ್ಯಾದಿ ಸಂಗತಿಗಳಲ್ಲಿ ಯಾರು ಹೇಳ್ದೇನೂ ನಾವು ಅಂಟಿಕೊಂಡು ಬಿದ್ದೇ ಇದ್ದೀವಿ. ಮತ್ತು ಇದನ್ನು ಹೇಳ್ಬೇಕು ಯಾಕೆ? ಯಾರಾದ್ರು ಧರ್ಮಾಚರಣೆಯನ್ನು ಎಲ್ಲನೂ ನಮ್ಮ ಸ್ವಾರ್ಥಕ್ಕೆ ಅನುಗುಣವಾಗಿಯೇ ಮಾಡ್ತೇವೆ. ಅದನ್ನು ಯಾರು ಹೇಳಬೇಕಾಗಿಲ್ಲ. ಹೇಳಬೇಕಾಗಿರುವುದು ಯಾವುದನ್ನಂದರೆ ಸಂಸಾರದಲ್ಲಿ ಮೇಲೆ ಹೇಗೆ ಹೇಳಬೇಕು ಅನ್ನೋದನ್ನು ಹೇಳಬೇಕಾಗಿದೆ. ಆದ್ದರಿಂದ ಇಲ್ಲಿ ನಾವು ನಿಮಗೆ ನಿವೃತ್ತ ಧರ್ಮವನ್ನು ವರ್ಣನೆ ಮಾಡ್ತೇವೆ. ಕಿಂವಾ ಪರೈಹಿ ಈಶ್ವರ. ಪರ ಅಂದರೆ ಧರ್ಮ, ಅರ್ಥ, ಕಾಮ, ಅರ್ಥ ಮತ್ತು ಪ್ರವೃತ್ತ ಧರ್ಮ ಇವೆಲ್ಲ ಏನಿದೆ ಅದನ್ನು ವರ್ಣನೆ ಮಾಡಿ ಏನು ಉಪಯೋಗ? ಯಾಕೆ ವರ್ಣನೆ ಮಾಡಬೇಕು? ನಾವು ನಿವೃತ್ತ ಧರ್ಮವನ್ನು ವರ್ಣನೆ ಮಾಡ್ತೇವೆ. ನಿಷ್ಕಾಮ ಕರ್ಮ ಹೇಗೆ ಮಾಡಬೇಕು, ಭಗವಂತನ ಪ್ರೀತಿ ಹೇಗಾಗಬೇಕು ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡ್ತೇವೆ. ಅದರಿಂದ ಏನಾಗ್ತದೆ ಅಂದರೆ ಸದ್ಯೋ ಹೃದ್ಯವರುಧ್ಯತೆ ಕೃತಿಭಿ ಶುಶ್ರೂಷಿಭಿ ತತ್ಕ್ಷಣಾತ್. ಈ ಭಾಗವತವನ್ನು ಕೇಳಿದ ಕೂಡಲೇ ತತ್ಕ್ಷಣ ಭಗವಂತ ನಮ್ಮ ಹೃದಯದಲ್ಲಿ ನಿಂತ್ಕೊಂಡು ಬಿಡ್ತಾನೆ. ಅವನನ್ನು ಕಟ್ಟಿ ಹಾಕ್ಲಿಕ್ಕಿರುವಂತಹ ಒಂದು ದೊಡ್ಡ ಯಂತ್ರ ಇದು. ಹಂಪಿ ಇದೆಯಲ್ಲ, ಹಂಪಿಯಲ್ಲಿ ಒಂದು ಹನುಮಂತನ ದೇವಸ್ಥಾನ, ಯಂತ್ರೋದ್ಧಾರ ಹನುಮಂತ ದೇವಸ್ಥಾನ ಅಂತ ಕರೀತಾರೆ. ವಿಜಯನಗರದ ರಾಜಗುರುಗಳು ವ್ಯಾಸರಾಜರು ಅಂತಿದ್ರು ಕೃಷ್ಣದೇವರಾಜನ ಕಾಲಕ್ಕೆ. ಅವರು ನಿತ್ಯ ಬೆಳಗ್ಗಿನ ಜಪ ತಪ ಮಾಡುವಾಗ ಹನುಮಂತನ ಒಂದು ಚಿತ್ರ ಬರೆದು ಉಪಾಸನೆ ಮಾಡ್ತಿದ್ರು. ಇವರ ಮನಸ್ಸಿನ ದಾರ್ಢ್ಯವನ್ನು ಪರೀಕ್ಷೆ ಮಾಡಬೇಕು ಅಂತ ಆ ಹನುಮಂತ ಆ ಚಿತ್ರವನ್ನೇ ಮಾಯ ಮಾಡಿಬಿಡ್ತಿದ್ದ. ಇವರೇನು ಮಾಡಿದರು, ಈ ಹನುಮಂತನನ್ನು ಒಂದು ಕಡೆ ಕಟ್ಟಿ ಹಾಕಬೇಕು ಅಂತ ಆಲೋಚನೆ ಮಾಡಿ ಒಂದು ಯಂತ್ರ ಬರೆದು, ಒಂದು ವೃತ್ತಾಕಾರ ಇದೆ, ಅದರ ನಡುವೆ ತ್ರಿಕೋಣಗಳಿವೆ, ಅಲ್ಲಿ ಕೆಲವು ಅಕ್ಷರಗಳು. ಯಂತ್ರೋದ್ಧಾರ ಹನುಮಂತ ಸ್ತೋತ್ರ. ದೇವಸ್ಥಾನವೂ ಹಾಗೇನೆ, ತುಂಗಾ ನದಿ ತೀರದಲ್ಲಿ ಯಂತ್ರೋದ್ಧಾರ ಹನುಮಂತನ ದೇವಾಲಯ. ಯಂತ್ರ ಮಾಡಿಬಿಟ್ಟು ಅವನು ಎಲ್ಲೂ ಹೋಗೋದಿಲ್ಲ ಈ ಕಪಿ ಅಂತ. ಮತ್ತೆ ಯಂತ್ರೋದ್ಧಾರ ಹನುಮಂತನ ಸ್ತೋತ್ರ ಅಂತ ಒಂದು ಸ್ತೋತ್ರನೂ ಕೂಡ, ಒಂದು 6-8 ಶ್ಲೋಕದ ಸ್ತೋತ್ರನೂ ಇದೆ. ಯಂತ್ರೋದ್ಧಾರ ಹನುಮಂತನ ಸ್ತೋತ್ರ ಹೇಗೋ ಹಾಗೆ ಭಗವಂತನನ್ನು ಕಟ್ಟಿ ಹಾಕುವಂಥ ದೊಡ್ಡದೊಂದು ಯಂತ್ರ ಇದು ಭಾಗವತ ಅಂದರೆ. ಭಾಗವತ ಅನ್ನುವ ಯಂತ್ರ ನಮ್ಮ ಕೈಯಲ್ಲಿದ್ದರೆ ಭಗವಂತನನ್ನು ಈ ಹೃದಯದಲ್ಲಿ ಕಟ್ಟಿ ಹಾಕಿದಂತೆಯೇ. ಸದ್ಯ ಹೃದಯ ಅವರುದ್ಧತೆ. ನಾವು ಯಾರನ್ನು ಕಳ್ಳರನ್ನು ಕಟ್ಟಿ ಹಾಕಿದಂತೆ ಅಲ್ಲ. ಹನುಮಂತ ವ್ಯಾಸರಾಜರಿಗೆ ಒಲಿದದ್ದು ಸುಮ್ಮನೆ ಏನೋ ಕಳ್ಳರು ಎಲ್ಲೂ ಹೋಗ್ಲಿಕ್ಕೆ ಆಗಲಾರ್ದೆ ಕೈಕಾಲು ಕಟ್ಟಿಸ್ಕೊಂಡು ಸಿಕ್ಕಿ ಬೀಳ್ತಾರಲ್ಲ, ಆ ಥರ ಸಿಕ್ಕಿ ಬಿದ್ದದಲ್ಲ ಅದು. ಪ್ರೀತಿಯಿಂದ ಅವ್ರ ಭಕ್ತಿಯನ್ನು ನೋಡಿ ಅವನು ಒಲಿದದ್ದು. ಹಾಗೇನೆ ಭಾಗವತ ಅನ್ನುವ ಯಂತ್ರವನ್ನು ಯಾರು ಕಟ್ಕೊಂಡಿರ್ತಾರಲ್ಲ, ಇಲ್ಲಿ ಯಂತ್ರ ಕಟ್ತಿರ್ತಾರಲ್ಲ ಮಕ್ಕಳಿಗೆ, ಅಲ್ಲಾದ್ರೂ ಯಂತ್ರ ಯಾಕೆ ಕಟ್ತಿರ್ತಾರೆ ಅಂದರೆ ಆ ಯಂತ್ರದಿಂದ ಇವ್ರಿಗೊಂದು ಬಲ ಬರಲಿ ಅಂತ. ಸಣ್ಣ ಮಕ್ಕಳು ಯಂತ್ರ ಕಟ್ಕೋತಿರ್ತಾರೆ, ಆ ಯಂತ್ರನೇ ಸಾಯೋ ತನಕನೂ ಅದೇ ಯಂತ್ರ ಇದ್ದರೆ ಅದರಿಂದ ಬಹಳ ಉಪಯೋಗ ಇಲ್ಲ. ಸ್ವಲ್ಪ ವಯಸ್ಸು ಬಲಿತಂತೆ ಧರ್ಮಶಾಸ್ತ್ರಗಳು ಅನ್ನುವ ಯಂತ್ರವನ್ನು ಕಟ್ಕೋಬೇಕು. ಚಿಕ್ಕ ಮಕ್ಕಳಿಗೆ ಯಂತ್ರ ಕಟ್ಟಿದ್ರೆ ಅವಕ್ಕೆ ಏನು ಗೊತ್ತಿರ್ತದೆ? ಯಂತ್ರದ ಬಲದಿಂದ ಕೆಲಸ ಆಗ್ತಿರ್ತದೆ, ಹೌದು. ಅಲ್ಲಿ ಏನು ಕಟ್ಟಿದ್ದಾರೆ? ಯಂತ್ರ ಕಟ್ಟಿದ್ರು, ಒಂದು ಬರೀ ಅರಿಶಿಣ ತುಂಡು ಕಟ್ಟಿದ್ರು, ಎಲ್ಲ ಸೇರಿ ಒಂದು ಕಲ್ಲು ಕಟ್ಟಿದ್ರು, ಏನೋ ಗೊತ್ತಿರೋದಿಲ್ಲ ಅವಕ್ಕೆ. ಕಟ್ಟಿದ್ದ ಯಂತ್ರ ಅಂತ ಅವಕ್ಕೇನು ಗೊತ್ತಿರಬೇಕು? ತಂದೆ ತಾಯಂದ್ರಿಗೆ ಗೊತ್ತಿರ್ತದೆ. ಕಟ್ಕೊಂಡದ್ದು ನಾವು ಭಾಗವತವನ್ನು ಈಗೇನು ಕಟ್ಕೋತಾ ಇದ್ದೀವಿ ನಮ್ಮ ಕಂಠದಲ್ಲಿ, ಅದು ಕೂಡ ಒಂದು ಯಂತ್ರ. ಅದ್ರ ಬೆಲೆ ನಮ್ಗೆ ಗೊತ್ತಾಗಬೇಕು. ಯಾವುದೋ ಬೀದಿಯಲ್ಲಿ, ಹಾದಿ ಬೀದಿಯಲ್ಲಿ ಎಲ್ಲೋ ಹೋಗುವಂಥ ವಜ್ರ ವೈಡೂರ್ಯದಂತೆ, ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತರುವಂಥ ವಜ್ರ ವೈಡೂರ್ಯದಂತೆ ಅಲ್ಲ ಈ ಯಂತ್ರ. ಭಗವಂತನ ನಮ್ಮ ಹೃದಯದಲ್ಲಿ ಕಟ್ಟಿಡುವ ಯಂತ್ರ ಇದು.
ಭಗವಂತ ಪ್ರೀತಿಯಿಂದ ಈ ಭಕ್ತ ನನ್ನವನು ಅನ್ನುವ ಭಾವನೆಯಿಂದ ಇಲ್ಲಿ ನಿಂತ್ಕೋತಾನೆ ಸ್ಥಿರವಾಗಿ. ನಿಂತ್ಕೊಂಡಿದ್ದಾನ ಅವನು, ಭಕ್ತನಿಗಾಗಿ ನಿಂತ್ಕೊಂಡ. ತಂದೆ ತಾಯಿ ಸೇವೆ ಮಾಡ್ತಾ ಇದ್ದೀನಿ, ನಿಂತ್ಕೋ ಅಲ್ಲಿ ಅಂತಂದ ಈ ಭಕ್ತ. ನಿಂತ್ಕೊಂಡ್ಬಿಟ್ಟ ಅವನು. ಹಾಗಾದ್ರೆ ಅವ್ನು ನಿಂತ್ಕೊಳ್ಳಿಕ್ಕೆ ನೀರು ಹೊರಗೆ ಎಲ್ಲರೂ ಹೋಗಿದ್ದಾನೆ. ಎಲ್ಲರೂ ಹೊರಗೆ ಹೋಗಿದ್ರೆ ಇನ್ನೆಲ್ಲರೂ ಹೊರಗೆ ಹೋಗಬೇಡಿ ಸ್ವಾಮಿ, ನಮ್ಮ ಮನೆಯೊಳಗೆ ಇರ್ರಿ ಅಂತ ನಾವು ಯಾರನ್ನಾರು ನಿಲ್ಲಿಸ್ಬೋದು. ಇವನು ಹೋಗಿದ್ದೆ ಇಲ್ಲಿ ಹೊರಗೆ, ಯಾಕಂದ್ರೆ ಒಳಗೂ ಇದ್ದಾನೆ ಹೊರಗೂ ಇದ್ದೇ ಇದ್ದಾನಲ್ಲ. ಅವನು ಹೋಗುವುದು ಎಲ್ಲಿಗೆ? ಅವ್ನು ಕಟ್ಟಿ ಹಾಕೋದೇನು ಬಂತು ಅಂದರೆ ಅವನು ಇದ್ದಾನೆ ಅನ್ನೋ ಎಚ್ಚರ ಬೇಕಲ್ಲ. ಇದ್ದಾನೆ ಅನ್ನೋ ಎಚ್ಚರವೇ ಇಲ್ಲದೆ ಹೋದ್ರೆ ಅವನು ಇದ್ದೇನು ಉಪಯೋಗ? ನಮಗೆ ತಿಳಿದಂತೆ ನಮ್ಮ ಕಿಸೆಯಲ್ಲಿ ಒಂದು ಯಾರೋ ಒಂದು 1000 ರೂಪಾಯಿ ಹಾಕಿದರೆ ಅದು ಗೊತ್ತೇ ಇಲ್ಲದೆ ಹೋದರೆ ಮನೆಯಿಂದ ಹೊರಟೆ ದುಡ್ಡು ತರಲಿಲ್ಲ, ಮಾರ್ಕೆಟ್ನಲ್ಲಿ ಏನು ಮಾಡಬೇಕು ಅಂತ ಚಡಪಡಿಸ್ತೇವೆ. ದುಡ್ಡಿದೆ ಗೊತ್ತಿಲ್ಲ, ಆವಾಗ ಯಾರಾದ್ರು ಬಂದು ನೋಡ್ರಿ ಇಲ್ಲಿ ದುಡ್ಡೊಂದು ಸ್ವಲ್ಪ ಇದೆ ಅಂತ ಹೇಳಬೇಕಾಗ್ತದೆ. ಯಾರಾದರೂ ಹಾಕಿದ್ರೆ ಆಯಿತು, ಅಥವಾ ನಾವೇ ಹಾಕ್ಕೊಂಡಿದ್ದು ಮರ್ತಿದ್ರೆ. ಎಲ್ಲರದು ಪರಿಸ್ಥಿತಿ ಒಂದೇ ಅಲ್ಲ. ಆದ್ದರಿಂದ ಅಲ್ಲಿ ಇರೋದೇ ದೊಡ್ಡ ವಿಷಯ ಅಲ್ಲ, ಇದ್ದಿದ್ದು ನಮ್ಗೆ ಗೊತ್ತಿದೆಯಾ? ನಮ್ಗೆ ಗೊತ್ತಾಗಬೇಕಲ್ಲ. ಒಳಗಿದ್ದಾನೆ ಭಗವಂತ, ಇದ್ದಾನೆ ಅಂತ ನಮಗೇನು ಗೊತ್ತಿದೆ? ಇದ್ದಾನೆ ಅಂತ ಗೊತ್ತಿರುವವರು, ಇದ್ದಾನೆ ಅಂತ ಗೊತ್ತಿಲ್ಲದೆ ಇರುವವರು ಎಲ್ಲರೂ ಒಂದೇ ಥರ ಇದ್ದಾರಲ್ಲ. ಎಲ್ಲರೂ ಅದೇ ಮೋಸ, ಅದೇ ಆಡಂಬರ, ಅದೇ ಆಷಾಢಭೂತಿತನ, ಅದೇ ದುರ್ಬುದ್ಧಿ. ನಾನು ಆವತ್ತೊಂದು ದಿವಸ ಹೇಳಿದೆ, ನಾಸ್ತಿಕರಾದವರು ಎಷ್ಟು ದುರ್ಬುದ್ಧಿ ತೋರಿಸ್ತಿದ್ದಾರೋ ಆಸ್ತಿಕರು ಅಷ್ಟೇ ದುರ್ಬುದ್ಧಿ ತೋರಿಸ್ತಿದ್ದಾರಲ್ಲ. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ವ್ಯಭಿಚಾರ, ಮದ್ಯಪಾನ. ನಾಸ್ತಿಕರು ಎಷ್ಟು ಮಾಡ್ತಿದ್ದಾರೋ ಆಸ್ತಿಕರು ಅಷ್ಟೇ ಮಾಡ್ತಿದ್ದಾರೆ. ಕೆಲವು ಸರಿ ಆಸ್ತಿಕರೇ ಹೆಚ್ಚು ಮಾಡ್ತಾರೇನೋ ಅಂತ ಕಾಣಿಸ್ಬಿಡ್ತದೆ. ಹಾಗಾದ್ರೆ ಇದ್ದೇನು ಉಪಯೋಗ? ಅವ್ರು ಇದ್ರೆ ನಾವು ಹೆದರ್ಬೇಕಿತ್ತಲ್ಲ. ಹೆದರ್ತಿಲ್ಲ ಅಂದಮೇಲೆ ಅವನು ಇದ್ದಾನೆ ಅನ್ನೋ ನಮ್ಗೆ ಅರಿವಿಗೆ ಬಂದಿಲ್ಲ ಅಂತ ಅರ್ಥ ಅಲ್ಲ. ಭಾಗವತ ಅನ್ನೋ ಗ್ರಂಥವನ್ನು ನಾವು ಹೃದಯದಲ್ಲಿ ಕಟ್ಕೊಂಡ್ರೆ, ಆ ಯಂತ್ರವನ್ನು ಕಟ್ಕೊಂಡಿದ್ದಕ್ಕಾದರೂ ಇಂಥ ಒಂದು ಯಂತ್ರ ಕಟ್ಕೊಂಡಿದ್ದೀವಿ, ಕೇಳಿದ್ದೀವಿ. ಇದನ್ನು ಭಗವಂತನ ಕಣ್ ತಪ್ಪಿಸಿ ನಾವೇನು ಮಾಡಬಾರ್ದು. ಯಾವುದೇ ಕೈತವ ಅಂದರೆ ಕಪಟ ಮಾಡಬಾರ್ದು. ನೇರವಾದ ನಡೆ ನುಡಿ ಎಲ್ಲವೂ ಇರಬೇಕು ನಮ್ಮದು ಅಂತ ಆಲೋಚನೆ ಮಾಡಬೇಕು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮಹಾತ್ಮರು ಮತ್ತು ದುರಾತ್ಮರಿಗೂ ಏನು ವ್ಯತ್ಯಾಸ ಇರ್ತದಂದರೆ, ಮಹಾತ್ಮರಿಗೆ ಮನಸ್ಸಿನಲ್ಲಿಯೂ ಮಾತಿನಲ್ಲಿಯೂ ಕೃತಿಯಲ್ಲಿಯೂ ಒಂದೇ ಇರ್ತದಂತೆ, ಒಂದೇ ಇರ್ತದೆ. ದುರಾತ್ಮರಿಗೆ ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಒಂದು ಅಂದರೆ ಮತ್ತೊಂದು ಅಂತ ಅರ್ಥ. ಕೃತಿಯಲ್ಲಿ ಒಂದು, ಅದಕ್ಕೆ ಇನ್ನೊಂದು ಅಂತ ಅರ್ಥ. ಅಲ್ಲಿ ಎಲ್ಲ ಕಡೆ ಏಕ ಅಂತಲೇ ಶಬ್ದ ಇದೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮನಸ್ಸಿ ಏಕಂ, ವಚಸಿ ಏಕಂ, ಕರ್ಮಣಿ ಏಕಂ ದುರಾತ್ಮನಾಂ. ನಾವು ಆ ಥರ ದುರಾತ್ಮರಾಗೋದು ಬೇಡ, ಮಹಾತ್ಮರಾಗಬೇಕಾಗಿದೆ. ಎಷ್ಟು ಮಹಾತ್ಮರಾಗಬೇಕು? ನಾವೇನು ಶುಕಾದಿಗಳಂತೆ, ನಾಮದೇವಾದಿಗಳಂತೆ, ಜ್ಞಾನೇಶ್ವರರಂತೆ ಮಹಾತ್ಮರ, ಅಷ್ಟು ದೊಡ್ಡ ಮಹಾತ್ಮರ ಆಗಬೇಕಾಗಿಲ್ಲ. ಇದು ಅಲ್ಪಾತ್ಮರ ಆಗಿದ್ದವರು ಸ್ವಲ್ಪ ಮೇಲೆ ಇದ್ರೂ ಸಾಕಲ್ಲ. ಅಷ್ಟಾದರೂ ನಮ್ಮ ಕೈಯಿಂದ ಆಗಬೇಕು. ಅದಕ್ಕಾಗಿ ಏನು ಮಾಡಬೇಕು? ಕೃತಿಬಿಹಿ ಶುಶ್ರೂಷುಬಿಹಿ, ಶ್ರವಣ ಮಾಡಬೇಕು. ಶುಶ್ರೂಷ ಅಂತ ಶಬ್ದ ಇದೆಯಲ್ಲ, ಶುಶ್ರೂಷ ಅನ್ನೋ ಶಬ್ದಕ್ಕೆ 2 ಅರ್ಥ ಇದೆ. ಒಂದು, ಕೇಳಬೇಕು ಅಂತ ಬಯಕೆ. ಕೇಳಬೇಕು ಅಂತ ಬಯಕೆನೂ ಸುಮ್ಮನೆ ಬರೋದಿಲ್ಲ. ಶ್ರವಣಾಯಾಪಿ ಬಹುಬಿರಿಯೋ ನಲಭ್ಯ. ಹೌದು, ಎಷ್ಟು ಜನ ಕೇಳ್ತಿದ್ದಾರೆ ಈ ಜಗತ್ತಿನಲ್ಲಿ? ನಡೆಯೋದೆಲ್ಲ ಕಡೆ ನಡೀತಿದೆಯಲ್ಲ, ಪ್ರವಚನ ನಡೆದೇ ಇರ್ತದೆ. ಕೇಳ್ತಿದ್ದಾರೆ ಎಷ್ಟು ಜನ? ಆ ಥರ ಅತ್ಯಂತ ದುರ್ಲಭ. ಕೇಳಲಿಕ್ಕೆ ಅದು ಅತ್ಯಂತ ದುರ್ಲಭ. ಅನೇಕ ಜನರಿಗೆ ಕೇಳಬೇಕು ಅಂತ ಅಪೇಕ್ಷೆ ಇರ್ತದೆ, ಹೇಳುವವರು ಇರಲ್ಲ. ಇನ್ನು ಕೆಲವರಿಗೆ ಹೇಳುವವರು ಸಮೀಪದಲ್ಲೇ ಇದ್ದರೂ ಕೂಡ ಅಲ್ಲಿ ಹೋಗಿ ಕೇಳಬೇಕು ಅಂತ ಅನಿಸ್ತಿರೋದಿಲ್ಲ. ಅಲ್ಲೆಲ್ಲ ಕೇಳಿದ ಮೇಲೂ ಕೂಡ ಏನೋ ಹೇಳಿದ್ರಿ, ಅದೇನು ಗೊತ್ತಾಗಲಿಲ್ಲ ನಮಗೆ ಅಂತ, ಯಾಕಂದ್ರೆ ಮನಸ್ಸು ಇನ್ನೆಲ್ಲೋ ಇರ್ತದೆ. ಹೀಗೆ ನಮ್ಮ ಪರಿಸ್ಥಿತಿ ಇರ್ತದೆ. ಅಷ್ಟು ದುರ್ಲಭ ಆ ತತ್ವ ಅನ್ನೋದೇ ಅಷ್ಟು ದುರ್ಲಭ ಅದು. ಆದ್ದರಿಂದ ಕೇಳಬೇಕು ಅಂತ ಬಯಕೆ ಬರಬೇಕು. ಕೇಳಬೇಕು ಅಂತ ಬಯಕೆ ಬರಬೇಕಾದ್ರೆ ಶುಶ್ರೂಷ ಅನ್ನೋ ಶಬ್ದಕ್ಕೆ ಗುರು ಶುಶ್ರೂಷ ಅಂತ ನೀವೆಲ್ಲ ಕೇಳಿರ್ತೀರಿ. ಗುರು ಶುಶ್ರೂಷ ಅಂದರೆ ಗುರುವಿನ ಸೇವಾ ಅಂತ ಅರ್ಥ. ಹೀಗೆ ಶುಶ್ರೂಷ ಅನ್ನೋದಕ್ಕೆ ಗುರುವಿನ ಸೇವಾ ಅಂತ ಒಂದರ್ಥ, ಶುಶ್ರೂಷ ಅನ್ನೋದಕ್ಕೆ ಶಾಸ್ತ್ರಗಳ ಶ್ರವಣ ಅಂತ ಅರ್ಥ. ಗುರುವಿನ ಮೂಲಕ ಶಾಸ್ತ್ರವನ್ನು ಶ್ರವಣ ಮಾಡಬೇಕು ಅಂತ ಬಯಸಬೇಕು, ಗುರುವನ್ನು ಸೇವಿಸಬೇಕು. ಆಗಿನ ಕಾಲದಲ್ಲಿ ಗುರುವಿಗೆ ಪಾದ ಸೇವಾ ಮಾಡೋದು, ಅವನಿಗೇನಾದ್ರು ಕೆಲಸಗಳಿದ್ದರೆ, ಗುರುವಿನ ಗುರುಕುಲದಲ್ಲಿದ್ದರೆ ಕಟ್ಟಿಗೆಗಳು ತಂದು ಹಾಕೋದು, ಮನೆ ಕೆಲಸಗಳು ಮಾಡೋದು, ಇಂಥದ್ದೆಲ್ಲ ಮಾಡ್ತಿದ್ರು. ಅಂತೂ ಅವನಿಗೇನು ಅನುಕೂಲ ಬೇಕೋ ಅದನ್ನು ಮಾಡಿದರೆ ಅವನ ಜೀವನ ಸ್ಥಿರವಾಗಿ, ಗುರು ಸ್ವಲ್ಪ ಸಮಾಧಾನ ಚಿತ್ತನಾದ ಅಂದರೆ ಅವನು ತನ್ನ ಸಮಯ ಎಲ್ಲ ನಿಮಗೆ ಜ್ಞಾನ ಉಪದೇಶ ಮಾಡಲಿಕ್ಕೆ ಉಪಯೋಗ ಮಾಡ್ತಾನೆ. ಇಲ್ಲೇ ಇದ್ರೆ ಅವನ ಸಮಯನೇ ತನ್ನ ಕೆಲಸ ನೋಡ್ಕೊಳ್ಳಿಕ್ಕೆ ಹೋಗೋದಾದರೆ ನಿಮಗೆ ಯಾವಾಗ ಉಪದೇಶ ಮಾಡ್ತಾನೆ? ಅಂತೂ ಗುರುವಿನ ಸೇವಾ, ಅವನ ಮೇಲೆ ಒಂದು ಸ್ವಲ್ಪ ಸೇವಾ ಮಾಡಬೇಕು. ಏನಾದರೂ ಅವನದು ಅಗತ್ಯ ಇದ್ದರೆ, ಅದು ಧರ್ಮಕ್ಕೆ ವಿರುದ್ಧ ಅಲ್ಲದೆ ಹೋದರೆ ಅಂಥ ಸೇವಾ ಮಾಡಬೇಕು. ಮತ್ತು
ಸುಮ್ಮನೆ ಸೇವಾ ಮಾಡುವುದು ಅಷ್ಟೇ ಅಲ್ಲ, ಅವರಿಂದ ಶಾಸ್ತ್ರಗಳನ್ನು ಕಲೀಲಿಕ್ಕೆ ಅಪೇಕ್ಷೆ ಪಡಬೇಕು. ಅಧಿಕಾರಿ ವಿಷಯ ಫಲಾನಿ ಉಚ್ಯಂತೆ ಧರ್ಮ ಐತಿ ಭಾಗವತ ತಾತ್ಪರ್ಯ. ಪ್ರೋಜ್ಜಿತ ಕೈತವ, ಧರ್ಮದಲ್ಲಿ ಕಪಟ ಇರಬಾರ್ದು. ಕಪಟ ಇರಬಾರ್ದು ಅಂದ್ರೆ ಏನು? ಫಲ ಅನಪೇಕ್ಷೆಯ, ಫಲವನ್ನು ಬಿಟ್ಟಿರುವುದೇ ಕಪಟ ಇಲ್ಲದೆ ಇರುವುದು. ಫಲವನ್ನು ತೆಗೆದು ಒಗೆಯೋದು ನಮ್ಮ ಮನಸ್ಸಿನಿಂದ. ಫಲ ಬೇಡ, ಭಗವಂತ ತೃಪ್ತನಾದ್ರೆ ಸಾಕು. ಕೈತವೋತ್ರ ಪರಮಃ, ನಾವಿಲ್ಲಿ ಪರಮಧರ್ಮವನ್ನು ವರ್ಣನೆ ಮಾಡ್ತಾ ಇದ್ದೀವಿ. ನಿಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕುವ ಧರ್ಮವನ್ನು ವರ್ಣನೆ ಮಾಡ್ತಿಲ್ಲ, ಸಂಸಾರದಿಂದ ನಿಮ್ಮನ್ನು ಮೇಲೆತ್ತುವ ಧರ್ಮವನ್ನು ವರ್ಣನೆ ಮಾಡ್ತಾ ಇದ್ದೀವಿ ಅಂತಾರೆ. ಮತ್ತು ಪರಮ ಅಂದ್ರೆ ಏನದು? ಅಂದರೆ ಧರ್ಮ ಪರಮ ಆಗುವುದು ಯಾವಾಗ ಅಂದರೆ, ಪರ ಅಂದರೆ ಶ್ರೇಷ್ಠ, ಮ ಅಂದರೆ ಜ್ಞಾನ. ಶ್ರೇಷ್ಠವಾದ ಜ್ಞಾನವನ್ನು ಧರ್ಮಾಚರಣೆಯಿಂದ ನಾವು ಪಡೆದರೆ ಅವಾಗ ಅದೇ ಪರಮ. ಅಥವಾ ಈಶ್ವರಾರ್ಪಣೆಯೇ ಪರಮಃ. ಎಲ್ಲ ಧರ್ಮಾಚರಣೆ ನಾವು ಮಾಡ್ತೇವೆ. ದುರ್ಯೋಧನೂ ಧರ್ಮಾಚರಣೆ ಮಾಡಿದ. ಪಾಂಡವರು ರಾಜಸೂಯ ಯಾಗ ಮಾಡಿದ್ರು, ನಾನ್ಯಾಕೆ ಸುಮ್ಮನೆ ಇರಬೇಕು ಅಂತೇಳಿ ಅವನು ಒಂದು ಪೌಂಡರಿಕ ಯಾಗ ಅಂತ ಮಾಡೇ ಬಿಟ್ಟ. ಈ ಯಾಗ ಮಾಡಿದೆ, ಇದರಿಂದ ಕೃಷ್ಣ ಭಗವಂತ ತೃಪ್ತನಾಗಲಿ, ಅವನು ಪ್ರೇರಣೆಯಿಂದ ಇದನ್ನು ಮಾಡಿದೆ ಅಂತ ಅನ್ಲಿಲ್ಲ. ಅದು ಪರಮಧರ್ಮ ಆಗಲಿಲ್ಲ. ಅದು ಕೊಳಕ ಧರ್ಮ ಆಯಿತು, ದರಿದ್ರ ಧರ್ಮ. ಅದು ಧರ್ಮ ಅಂತ ಅನ್ನೂ ಸಾಧ್ಯ ಇಲ್ಲ. ಅದನ್ನು ಜನರ ಮುಂದೆ ಮಿಂಚಬೇಕಾಗಿತ್ತು ಅವನಿಗೆ. ಪಾಂಡವರ ಕೀರ್ತಿಯನ್ನು ಮರೆತು ಜನ ತನ್ನನ್ನು ಹೊಗಳಬೇಕು ಅಂತ ದುರ್ಬುದ್ಧಿ ಇತ್ತಂತೆ. ಇದೆಲ್ಲ ಕಪಟದ ಧರ್ಮ, ಅದಕ್ಕೆ ಭಗವಂತ ಒಲಿಯೋದಿಲ್ಲ. ಜನರ ಕಣ್ಣಿಗೆ ಮಣ್ಣೆರ್ಚಬಹುದು, ಭಗವಂತನ ಕಣ್ಣಿಗೆ ಮಣ್ಣೆರ್ಚೋದು ಸಾಧ್ಯ ಏನು ಅನ್ನೋದು ಗೊತ್ತಾಗ್ತದಲ್ಲ. ಈಶ್ವರಾರ್ಪಣೆಯೇನ ಪರಮಃ. ಏನಿಲ್ಲಿ ಕೂತಿದ್ದೇನು ಭಗವಂತನ ಎದುರಿಗೆ, ಇದನ್ನೇನು ಕೇಳಿದೆ, ಇದನ್ನೇ ನಾನು ಹೇಳಿದೆ, ಭಗವಂತನ ಪ್ರೇರಣೆಯಿಂದ ಹೇಳಿದೆ. ಕೊನೆಗೆ ಅವನಿಗೆ ಅರ್ಪಿತವಾಗಲಿ. ಅರ್ಪಣೆ ಮಾಡುವುದಂದ್ರೆ ಏನು? ನೀನು ಒಳಗೆ ನಿಂತು ನನಗಿದನ್ನು ಹೇಳಿಸಿದೆ. ನಾನೊಂದು ಯಂತ್ರ ಮಾತ್ರ. ನಾನು ಒಳಗೆ ನಿಂತು ನೀನು ಹೇಳಿದೆ ಅಷ್ಟೇ, ಹೇಳಿಸಿದೆ. ಇನ್ನೊಬ್ಬರಿಗೆ ಒಳಗೆ ನಿಂತು ಕೇಳಿಸಿದೆ. ಇದೇ ಅರ್ಪಣೆ ಅಂದರೆ. ಅರ್ಪಣೆ ಅಂದರೆ ಬೇರೆ ಏನಲ್ಲ. ಭಗವಂತನ ಎದುರಿಗೆ ಅನ್ನ, ಆಹಾರ, ಹಾಲು, ಹಣ್ಣು ಇತ್ಯಾದಿ ಅರ್ಪಣೆ ಮಾಡ್ತೀವಲ್ಲ, ಅದು ಅರ್ಪಣೆ ಮಾಡುವುದಂದ್ರೆ ಏನು? ಭಗವಂತ ಅದನ್ನು ತಿಂತಾನೆ. ನಾವು ಕಥೆಗಳು ಕೇಳಿರ್ತೇವೆ, ಬಹಳ ಮುಗ್ಧ ಭಕ್ತಿ ಇದ್ದರೆ ತಿಂತಾನಂತ, ಅದನ್ನು ಕೇಳಿರ್ತೇವೆ. ಅಪ್ಪ ದಿವಸ ಸುಮ್ಮನೆ ಹಾಲು ಹಣ್ಣು ಇಡ್ತಿದ್ದ, ದೇವ್ರು ತಿಂತಿರ್ಲಿಲ್ಲ. ಒಂದು ದಿವಸ ಮಗ ಬಂದು ಪೂಜಾ ಮಾಡಬೇಕಾಯ್ತು. ನೀ ತಿನ್ನದೆ ಹೋದ್ರೆ ನಮ್ಮ ಅಪ್ಪನನ್ನು ಬೈತಾನೆ, ತಿನ್ನೋ ಅಂತ ಗೋಳಾಡಿದಂತೆ ಮಗ. ದೇವ್ರು ತಿಂದೇ ಬಿಟ್ಟಂತ ಕಥೆ ಕೇಳಿರ್ತೇವೆ. ತಿಂತಾನೆ, ದೇವ್ರಿಗೆ ತಿನ್ನೋದೇನು ಕಷ್ಟದ್ದೇನಲ್ಲ. ಆದರೆ ದೇವರು ಆ ಹಣ್ಣು ಹಂಪಲುಗಳನ್ನು ತನ್ನ ಗಂಟಲೊಳಗೆ ನಮ್ಮಂತೆ ತಿಂತಾನೆ, ತನ್ನ ಗಂಟಲಿನೊಳಗೆ ತನ್ನ ಕಂಠದೊಳಗೆ ಹಾಕೋತಾನೆ ಅನ್ನೋದಕ್ಕಿಂತ ಅವನು ತಿನ್ನುವುದು ಒಂದೇನು ಸ್ವೀಕಾರ ಮಾಡೋದು, ನಮ್ಮ ಭಾವನೆಯನ್ನು ಸ್ವೀಕಾರ ಮಾಡೋದು. ನಮಗೆ ನೀನು ಈ ಆಹಾರ ಪದಾರ್ಥಗಳನ್ನೆಲ್ಲ ಕೊಟ್ಟೆ ಅಲ್ಲ, ಈ ಆಹಾರ ಪದಾರ್ಥಗಳನ್ನೆಲ್ಲ ಸಂಪಾದನೆ ಮಾಡಲಿಕ್ಕೆ ಬೇಕಾದ ಧನ ಕೊಟ್ಟೆ ಅಲ್ಲ, ಧನ ಸಂಪಾದನೆ ಮಾಡಲಿಕ್ಕೆ ಬೇಕಾದ ವಿದ್ಯೆ ಕೊಟ್ಟೆ, ವಿದ್ಯೆ ಬೇಕಾದಂಥ ದೇಹ ಕೊಟ್ಟೆ. ತಾಯಿ ಗರ್ಭದಿಂದ ಹೊರಗೆ ಬಂದಾಗಿನಿಂದ ನನಗೊಂದು ಅನುಕೂಲಕರವಾದ ವಾತಾವರಣ ಕೊಟ್ಟೆ, ಒಂದಿಷ್ಟು ವಿದ್ಯೆ ಬಂತು, ಧನ ಸಂಪಾದನೆ ಆಯಿತು, ನೆಮ್ಮದಿಯಿಂದ ಮರ್ಯಾದೆಯಿಂದ ಬದುಕಿದ್ದೇನೆ, ನನ್ನ ಕಾಲ ಮೇಲೆ ನಾನು ನಿಂತಿದ್ದೇನೆ. ಒಂದು ತುತ್ತು ಅನ್ನಕ್ಕಾಗಿ ಯಾರ್ಯಾರ್ದು ಮುಂದೆ ಕೈ ಚಾಚುವ ಪ್ರಸಂಗ ಬರಲಿಲ್ಲ. ಅನ್ನ ವಸ್ತ್ರಕ್ಕಾಗಿ ಅನ್ಯದಾಸನಾಗಲಿಲ್ಲ ನಾನು. ನೀನು ಕೊಟ್ಟು ಅಂತ ಅವನ ಎದುರು ತೊಗೊಂಡೋಗಿಟ್ರೆ ಅದು ವಾಸ್ತವಿಕವಾಗಿ ಅವನು ಸ್ವೀಕಾರ ಮಾಡೋದು ಆ ಭಾವನೆಯನ್ನು. ನಮ್ಮ ಅನ್ನ ಅವನಿಗೇನು ಬೇಕಾಗಿಲ್ಲ. ಸ್ವಾಮಿಗಳನ್ನ ಮನೆ ಕರೆದ್ರೆ ಅವ್ರಿಗೆ ಅನ್ನ ಬೇಕಾಗ್ತದೆ. ಅವ್ರನ್ನ ಕರೆದು ಸ್ವಾಮಿಗಳನ್ನ ಅನ್ನ ಅವ್ರ ಮುಂದೆ ಇಟ್ಟು ಆಮೇಲೆ ನೀವು ನಡ್ರಿ ನಿಮ್ಮ ಆಶ್ರಮಕ್ಕೆ, ಅನ್ನ ನಾವು ತಿಂತೀವಿ. ಪಾಪ ಅವ್ರೇನು ಮಾಡು. ಸ್ವಾಮಿಗಳು ನಮ್ಮಂತಲೇ ಹೊಟ್ಟೆ ಇದ್ದವರು, ಅವರಿಗೆ ದೊಡ್ಡವರೇ ಆದರೂ ಹೊಟ್ಟೆ ತುಂಬಬೇಕಲ್ಲ ಅವರು. ಭಗವಂತನಿಗೆ ನಮ್ಮಂತೆ ಅವನು ತಿನ್ನಬೇಕಾದ ಹೊಟ್ಟೆ ತುಂಬಿಸಿಕೊಳ್ಬೇಕಾದ ಅಗತ್ಯ ಇಲ್ಲ. ನಮ್ಮ ಭಾವನೆಯನ್ನು ಅವನು ಗಮನಿಸ್ಕೊಳ್ಬೇಕಾದ ಅಗತ್ಯ ನಮಗಿರ್ತದಷ್ಟೆ. ಅದು ಅವನಿಗೂ ಇರೋದಿಲ್ಲ ಅಗತ್ಯ, ನಮಗಿರ್ತದಷ್ಟೆ. ಆದ್ದರಿಂದ ಈಶ್ವರನಿಗೆ ಎಲ್ಲವನ್ನು ಅರ್ಪಣೆ ಮಾಡಬೇಕು. ಸಜ್ಜನರು ಅಂತ ಬಂತಲ್ಲ, ನಿರ್ಮತ್ಸರರಾದ ಸಜ್ಜನರಿಗೆ ಇದನ್ನು ಬೋಧನೆ ಮಾಡ್ತೇವೆ. ಅದೇನು ಸಜ್ಜನರು ಅಂದ್ರೆ ಏನು? ಭಾಗವತದಲ್ಲೇ ಬಂದಿದೆ. 3ನೇ ಸ್ಕಂದದಲ್ಲಿ 36ನೇ ಅಧ್ಯಾಯದಲ್ಲಿ 26ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕದ ರೂಪದಲ್ಲಿ ಅದು ಬಂದಿದೆ. ಸಹನೆ. ಯಾರಾದರೂ ಏನಾದರೂ ಕೆಟ್ಟ ಮಾತನಾಡಿದ್ರು, ಏನೇ ಆದರೂ ಕಷ್ಟ ಸುಖ ಎಲ್ಲವನ್ನು ಕೂಡ ದ್ವಂದ್ವಗಳನ್ನು ಅವನು ಸಹಿಸಿಕೊಳ್ಳುವ ಶಕ್ತಿ ಇರಬೇಕು. ಕಾರುಣಿಕಾಹ, ಕರುಣೆ ಇರಬೇಕು ಜಗತ್ತಿನ ಬಗ್ಗೆ. ಸುಹೃದ ಸರ್ವದೇಹಿನಾಂ, ದೇಹ ಅಂದರೆ ದೇಹ, ಸರ್ವದೇಹ
ಎಲ್ಲ ದೇಹಗಳನ್ನು, ದೇಹಿಗಳು ಅಂದರೆ ಮನುಷ್ಯರು, ದೇಹ ಅಂದರೆ ನಮ್ಮ ಹೊರಗಿನ ದೇಹ ಬಾಡಿ, ದೇಹಿ ಅಂದರೆ ವ್ಯಕ್ತಿಗಳು. ಯಾರು? ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ಜಾತಿ ವರ್ಗ, ಸ್ತ್ರೀ ಪುರುಷ, ಪಂಡಿತ ಪಾಮರ, ಏನು ಭೇದವೂ ಇಲ್ಲ. ಸರ್ವದೇಹಿಗಳು ಎಲ್ಲರೂ, ಅವರೆಲ್ಲರಿಗೂ ಕೂಡ ಇವನು ಮಿತ್ರನಂತೆ ಇರಬೇಕು. ಇದನ್ನ ಹಿಂದೆ ವಿಕಾಸರಿ ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ ನೋಡಿದ್ದೇವೆ. ನಮ್ಮ ಜಾತಿಯವರಿಗೆ, ನಮ್ಮ ಕುಟುಂಬದವರಿಗೆ, ನಮ್ಮ ಮನೆಯವರಿಗೆ ನಾವು ಮಿತ್ರರಾಗುವುದೇನು ದೊಡ್ಡ ವಿಷಯ ಅಲ್ಲ, ಅದೆಲ್ಲರೂ ಹಾಗೇ ಆಗ್ತದೆ. ಸರ್ವದೇಹಿನಾಂ, ಸಮಾಜದಲ್ಲಿರುವ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ, ಮೇಲು ಕೀಳು ಅನ್ನೋ ಭಾವನೆ ಇಲ್ಲದೆ, ಸ್ತ್ರೀ ಪುರುಷ ಪಂಡಿತ ಪಾಮರ, ಮೇಲ್ಜಾತಿ ಕೀಳು ಕೆಳಜಾತಿ ಅನ್ನೋ ಯಾವ ವರ್ಗಭೇದವೂ ಇಲ್ಲದೆ ಎಲ್ಲ ಜೀವಿಗಳನ್ನು ಪ್ರೀತಿಸುವುದೇ ಸಜ್ಜನಿಕೆಯ ಲಕ್ಷಣ. ಅಜಾತ ಶತ್ರುವ, ಧರ್ಮರಾಜನ ಅಜಾತ ಶತ್ರು ಅಂತ ಕರೀತಿದ್ರಂತೆ. ನಾವು ಕೂಡ ಅಜಾತ ಶತ್ರುಗಳಾಗಬೇಕು. ನಮಗೆ ಯಾರಾದರೂ ಶತ್ರುಗಳಿದ್ರು ಇರಲಿ, ಯಾವುದ್ಯಾವುದೋ ಕಾರಣದಿಂದ ಅವ್ರು ನಮ್ಮನ್ನು ದ್ವೇಷಿಸ್ತಿರ್ತಾರೆ. ನೀವು ನಮ್ಮನ್ನು ದ್ವೇಷಿಸಬೇಡ್ರಿ ಅಂತ ಅವರಿಗೆ ನಾವೇನು ಕಂಟ್ರೋಲ್ ಮಾಡ್ಲಿಕ್ಕಾಗ್ತದ? ನಾವು ಅವರನ್ನು ದ್ವೇಷಿಸದೇ ಇರೋದು ನಮ್ಮ ಕೈಯಲ್ಲಿದೆ ಅಲ್ಲ. ನಮ್ಮ ಕೈಯಲ್ಲಿರುವುದೇನು? ಅವರನ್ನು ದ್ವೇಷಿಸದೇ ಇರೋದು. ಆದ್ದರಿಂದ ನೀನು ನನ್ನನ್ನು ದ್ವೇಷಿಸಬೇಕಾದ್ರೆ, ಆದರೆ ನಾನು ನಿನ್ನನ್ನು ದ್ವೇಷಿಸೋದಿಲ್ಲ ಅಂತ ಆ ಭಾವನೆ ಇರಬೇಕು. ಇವನು ಅಜಾತ ಶತ್ರು. ಯಾವ ಕಾರಣಕ್ಕಾಗಿಯೂ ನಿನ್ನನ್ನು ನಾನು ದ್ವೇಷಿಸೋದಿಲ್ಲ. ಎಚ್ಚರಿಕೆ ಬೇರೆ. ಅನೇಕ ಸರಿ ನಾವು ಅದನ್ನು ನೋಡಿದ್ದೇವೆ. ದುಷ್ಟರ ಬಗ್ಗೆ ಎಚ್ಚರಿಕೆ ಇರಬೇಕು, ದ್ವೇಷ ಇರಬಾರ್ದು. ದ್ವೇಷದಿಂದ ಏನು ಉಪಯೋಗ ಇಲ್ಲ. ಸಿಟ್ಟು ತನ್ನ ವೈರಿ, ಸಿಟ್ಟು ದ್ವೇಷ ಇವೆಲ್ಲ ತನ್ನ ವೈರಿ. ಮನಸ್ಸಿನಲ್ಲಿ ಸಿಟ್ಟು ದ್ವೇಷ ಇದನ್ನು ತುಂಬಿಕೊಂಡಿದ್ರೆ ನಮ್ಮ ಮನಸ್ಸೇ, ದೇಹ, ನಮ್ಮ ವ್ಯಕ್ತಿತ್ವ ಹಾಳಾಗಿ ಹೋಗ್ತದೆ. ಶಾಂತಿ ಪರರ ವೈರಿ. ಮನಸ್ಸಿನಲ್ಲಿ ಶಾಂತಿಯನ್ನು ತುಂಬಿಕೊಂಡಿದ್ರೆ ನಮ್ಮ ಶಾಂತಿಯನ್ನು, ನಮ್ಮ ಸಹನೆಯನ್ನು ಅವ್ರಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಅವರೇ ಸಂಕಟ ಪಡ್ತಿರ್ತಾರೆ. ನಾ ಇಷ್ಟೆಲ್ಲ ಕಷ್ಟ ಕೊಟ್ಟರು ಇವನು ಆರಾಮಾಗಿದ್ದಾನಲ್ಲ, ಇವನಿಗೇನೂ ಆಗೇ ಇಲ್ಲಲ್ಲ, ಅಂಥ ಭಾವನೆ ಇರಬೇಕು. ಶಾಂತಾಹ, ಶಾಂತವಾದ ಮನೋಭಾವ. ಅಂದರೆ ಈ ತೀರ ಏರುಪೇರುಗಳು ಅವೆಲ್ಲ ಇರಬಾರ್ದು. ಯಾವಾಗಲೂ ಶಾಂತನಾಗಿರ್ಬೇಕಂತ ಒಂದರ್ಥ. ಇನ್ನೊಂದು, ಭಗವಂತನಲ್ಲಿ ಬುದ್ಧಿ ಇರಬೇಕು. ಶಮೋ ಮನ್ನಿಷ್ಠತಾ ಬುದ್ಧೇ ಅಂತ ಭಾಗವತ ಹೇಳ್ತದೆ ಮುಂದೆ. ದಮ ಅಂದರೆ ಇಂದ್ರಿಯ ನಿಗ್ರಹ, ಶಮ ಅಂದರೆ ಭಗವಂತನಲ್ಲಿ ಬುದ್ಧಿ. ಆದ್ದರಿಂದ ಶಾಂತ ಅಂದರೆ ಭಗವಂತನಲ್ಲಿ ಬುದ್ಧಿ ಇದ್ದವನು. ಸಾಧವ ಸಾಧುಭೂಷಣ, ಒಳ್ಳೆಯ ಸ್ವಭಾವ ಮತ್ತು ಸಾಧುಭೂಷಣ. ಇನ್ನೇನು ಭೂಷಣ, ಆಭರಣ. ಅದೇನು ಆಭರಣ? ಒಳ್ಳೆಯ ಕೆಲಸವನ್ನು ಮಾಡುವುದೇ ಆಭರಣ. ಕೇಯೂರಾಣಿನ ಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲಾಹ. ಇಲ್ಲಿ ಕೇಯೂರ, ಕುಂಡಲ, ಮಕರ, ಕಿರೀಟ ಏನೇನೋ ಆಭರಣಗಳೆಲ್ಲ ಹಾಕೋತೀವಿ. ಇವೆಲ್ಲ ಎಂಥ ಆಭರಣ? ಎಷ್ಟು ನಮಗೂ ಅಲಂಕಾರ ಮಾಡ್ತವೆ. ಯಾವುದೋ ಭಾಳ ಬೆಲೆ ಬಾಳೋದು ಅಂತ ಕಷ್ಟಪಟ್ಟು ಸಂಪಾದನೆ ಮಾಡಿ ಬಂಗಾರ ತಂದದ್ದು ಕೆಲವು ಕಾಲದಲ್ಲಿ ಅದರ ಕಾಂತಿಯೆಲ್ಲ ಮಸುಕಾಗ್ತದೆ. ಮತ್ತು ಅದನ್ನು ತೊಗೊಂಡು ಹೋಗ್ಬೇಕು ಅಕ್ಕಸಾಲಿಗರತ್ರ. ಅವ್ರು ಅಲ್ಲಿರುವ ಅದನ್ನು ಮತ್ತೆ ಅಲ್ಲಿ ನಷ್ಟ ಏನು ಇರ್ತದೆ ಅದನ್ನೆಲ್ಲ ತೆಗೆದು, ಇಷ್ಟು ಇದರಲ್ಲಿ ನಾವು ಕಡಿತ ಮಾಡಿದೆವು, ಇಷ್ಟೇ ನಿಮ್ಮದು ಅಂತ ಮತ್ತೆ ಅವ್ರು ಕೊಡ್ತಾರೆ. ಎಲ್ಲ ಆಭರಣಗಳು ಇಷ್ಟೇನೆ ಈ ಜಗತ್ತಿನಲ್ಲಿ. ನಿಜವಾಗಿ ಮನುಷ್ಯನಿಗೆ ಆಭರಣ ಅಂದರೆ ಯಾವುದು? ಸತ್ಕರ್ಮವೇ ಆಭರಣ. ಅದನ್ನು ಬಿಟ್ಟು ಬೇರೆ ಯಾವ ಆಭರಣವೂ ಇಲ್ಲ. ಶಾಸ್ತ್ರ ಹಾಗೆ ಹೇಳ್ತದೆ. ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ಹಾರಾನ ಚಂದ್ರೋಜ್ವಲಾಹ ಕೇಯೂರಾಣಿನ ಭೂಷಯಂತಿ ಪುರುಷಂ. ಕೇಯೂರ, ಮಕರ, ಕುಂಡಲ ಅಂತ ಮೂರು ಇರ್ತಾವಂತ. ಇಲ್ಲಿ ಒಂದು ಹಾಕೊಳ್ಳೋರೇ ಅಪರೂಪ. ಈಗ ಇದ್ರ ಮೇಲೊಂದು ಇಲ್ಲೊಂದೆಲ್ಲ ಇರ್ತಿರ್ತದೆ. ಕೇಯೂರಾಣಿ ಅದು ಬೇಕಾಗಿಲ್ಲ, ಮಕರ ಕುಂಡಲ ಅದು ಬೇಕಾಗಿಲ್ಲ. ಹಾರಾನ ಚಂದ್ರೋಜ್ವಲಾಹ ನ ಸ್ನಾನಂ ನ ವಿಲೇಪನಂ. ಸ್ನಾನ, ಒಳ್ಳೆ ಸುಗಂಧ ಮೈಗೆ ಹಚ್ಕೊಳ್ಳೋದು ಯಾವುದೇನು ದೊಡ್ಡ ಆಭರಣ ಅಲ್ಲ. ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ. ಒಂದು ಒಳ್ಳೆ ಮಾತು, ಅದೇ ಆಭರಣ ಅಂತ ಮನುಷ್ಯನಿಗೆ. ಬಾಯಿಯಲ್ಲಿ ಒಂದು ಒಳ್ಳೆ ಮಾತು, ಅದೇ ಆಭರಣ. ಅದು ಬಾಯಿಯಲ್ಲಿ ಒಳ್ಳೆ ಮಾತು ಅಂದ್ರೆ ಯಾವುದು? ಬನ್ರಿ, ಕುತ್ಕೊಳ್ಳಿ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಇದು ಒಳ್ಳೆ ಮಾತೇ. ಇಷ್ಟನ್ನು ಎಷ್ಟು ದಿವಸ ಆಡೋರಿದ್ದೀವಿ. ನೀವು ನಮಗೆ ಭೇಟಿ ಆದಾಗೆಲ್ಲ ಬನ್ರಿ, ಹೇಗಿದ್ದೀರಿ, ಅಥವಾ ಒಂದು ನಮ್ಮದು ನಿಮ್ಮದೊಂದು 50 ವರ್ಷ ಸ್ನೇಹ ಇದ್ದಾಗ ಪ್ರತಿನಿತ್ಯವೂ ಬನ್ರಿ, ಕೂತ್ಕೊಳ್ರಿ, ಒಳ್ಳೆಯವ್ರು, ಹೇಗಿದೆ ನೀರು, ಬೆಳೆ ಎಲ್ಲ ಚೆನ್ನಾಗಿದೆ, ಎಷ್ಟು ದಿವಸ ಇದನ್ನೇ ಕೇಳೋರಿದ್ದೆ. ಇದು ಒಳ್ಳೆ ಮಾತು ಹೌದು. ಯಾಕಂದರೆ ಇಂಥ ಒಳ್ಳೆ ಮಾತು ಈಗಿನ ಕಾಲದಲ್ಲಿ ಅಪರೂಪ ಆಗಿ ಹೋಗಿದೆ.
ತೃಣಾನಿ ಭೂಮಿ ಉದಕಂ ವಾಕ್ ಚತುರ್ಥಿ ಚ ಸೂನೃತ ಸತಾಮೇಹಿತ್ಯೇಷು ಗೇಹೇಶು ಸತಾಮೇತಾನಿ ಗೇಹೇಶು ನೋಚ್ಚಿದ್ಯಂತೆ ಕದಾಚನ. ತೃಣ ಅಂದರೆ ಹುಲ್ಲು, ನೀರು, ಆಮೇಲೆ ಸ್ಥಳ, ಇರ್ಲಿಕ್ಕೊಂದು ನೆಲೆ, ಒಂದು ಒಳ್ಳೆಯ ಮಾತು. ಸಜ್ಜನರ ಮನೆಯಲ್ಲಿ ಇದಕ್ಕೆ ಯಾವುದಕ್ಕೂ ಕೊರತೆ ಇರೋದಿಲ್ಲ. ನೀವು ಮನೆಗೆ ಬಂದು ಹುಲ್ಲು ಕೊಟ್ಟೆ ಕೊಡ್ತಾರೆ ನಿಮಗೆ. ಹುಲ್ಲು ಅಂದ್ರೆ ಏನು? ಒಂದಿಷ್ಟು ಹುಲ್ಲು ಹಾಕಿ, ದನಗಳು ಮನೆಗೆ ಬಂದರೆ ಹುಲ್ಲು ಹಾಕ್ತೀವಲ್ಲ, ಅಥವಾ ಹುಲ್ಲು ತಿನ್ನಿಸ್ತಾರೆ ಅಂತ ಅರ್ಥ ಅಲ್ಲ. ದನಗಳಿಗೆ ಹುಲ್ಲು, ನಮಗೆ ಆಹಾರ. ಹುಟ್ಟಿದ್ದೇವ್ರು ಹುಲ್ಲು ಮೇಯಿಸೋದಿಲ್ಲ ಏನು ಅಂತೀವಿ. ಹುಲ್ಲು ಅಂತನೂ ಸಂಕೇತ ಅಷ್ಟೇ, ಆಹಾರ. ತಾವೇನು ತಿಂತಾರೋ ಅದು ನಮಗೂ ಕೊಡ್ತಾರೆ, ತಾವು ಏನು ನೀರು ಕುಡಿತಾರೋ ಅದು ನಮಗೂ ಕೊಡ್ತಾರೆ, ತಾವೆಲ್ಲಿ ಮಲಗ್ತಾರೋ ನಮಗೂ ಅದೇ ನೆಲದಲ್ಲೇ ಮಲಗಲಿಕ್ಕೆ ಕೊಡ್ತಾರೆ. ಮತ್ತೆ ಸೂನೃತ ವಾಕ್ ಚತುರ್ಥಿ ಸೂನೃತ, ಒಳ್ಳೆ ಮಾತು. ಸಜ್ಜನರ ಮನೆಯಲ್ಲಿ ಇದಕ್ಕೆ ಯಾವತ್ತೂ ಕೊರತೆ ಇರೋದಿಲ್ಲ ಅಂತ. ಆದರೆ ದುರ್ಜನರ ಮನೆಯಲ್ಲಿ ಆಹಾರನೂ ಸಿಗಲಿಕ್ಕಿಲ್ಲ, ಮತ್ತೆ ನೀರೂ ಸಿಗಲಿಕ್ಕಿಲ್ಲ, ಮಲಗಲಿಕ್ಕೊಂದು ನೆಲೆನೂ ಸಿಗಲಿಕ್ಕಿಲ್ಲ. ಅದಕ್ಕಿಂತ ಹೊರತಾಗಿ ನಿಮ್ಮ ಮನೆಗೆ ಬಂದು ನಿಮ್ಮನ್ನೇ ಒದ್ದೋಡಿಸಿ ಬಿಡ್ತಿರ್ತಾರೆ, ನಿಮ್ಮನ್ನೇ ಕಿತ್ಕೊತಿರ್ತಾರೆ ಅವ್ರು ದುರ್ಜನರು. ಒಳ್ಳೆ ಮಾತಂತೂ ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ಇಲ್ಲಿ ಇದು ಒಳ್ಳೆ ಮಾತು. ಸರಿ, ಒಳ್ಳೆ ಮಾತನ್ನು ಎಷ್ಟು ದಿವಸ ಆಡೋರಿದ್ದೀರಿ? ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇದು ಒಳ್ಳೆ ಮಾತು. ದಿವಸ ನಾನು ಯಾರನ್ನ ಭೇಟಿ ಆದರೂ ಊಟ ಆಯ್ತೇನು, ಚೆನ್ನಾಗಿದ್ದೀರೇನು, ಯಾವಾಗ ಎದ್ದಿರಿ, ಎಲ್ಲ ಒಳ್ಳೆ ಮಾತೇ. ಕೆಟ್ಟ ಮಾತುಗಳೇ ಬಹಳ ಇವತ್ತು ಬಾಯಲ್ಲಿ ಬರ್ತಾರೆ. ಇದು ಒಳ್ಳೆ ಮಾತೇ ಹೌದು. ಈ ಒಳ್ಳೆ ಮಾತಿಗೆ ಬೆಲೆ ಎಷ್ಟು? ನಮ್ಮ ಮಾತಿನಲ್ಲಿ, ನಮ್ಮ ನಾಲಿಗೆಯಲ್ಲಿ ಈ ಮಾತು, ಭಾಗವತ ಅನ್ನುವ ಮಾತು, ಮಹಾಭಾರತ ಅನ್ನುವ ಮಾತು ನಮ್ಮ ನಾಲಿಗೆಯಲ್ಲಿ ನಲಿದ್ರೆ ಅದು ಒಳ್ಳೆ ಮಾತು. ಆದ್ದರಿಂದ ಸಾಧುಭೂಷಣ, ಒಳ್ಳೆಯ ಮಾತನ್ನು ಆಡುವುದೇ ನಾಲಿಗೆಗೆ ಭೂಷಣ. ನಾನು ಒಳ್ಳೆ ಮಾತು ಆಡಿದರೆ ಅದು ನಾಲಿಗೆಗೆ ಭೂಷಣ. ಅದರಲ್ಲೂ ಇಂಥ ಗ್ರಂಥವನ್ನು ಪ್ರವಚನ ಮಾಡಿದರೆ ಅದೇ ನಾಲಿಗೆಗೆ ಭೂಷಣ. ಅದನ್ನು ಕೇಳಿದರೆ ಕಿವಿಗಳಿಗೆ ಅದೇ ಭೂಷಣ, ಓದಿದರೆ ಕಣ್ಣಿಗೆ ಅದೇ ಭೂಷಣ. ಇಲ್ಲದೆ ಹೋದರೆ ಅದರಿಂದ ಏನೂ ಲಾಭವಿಲ್ಲ. ಸಾಧುಭೂಷಣ, ಸಜ್ಜನರು ಮತ್ತು ಸತ್ಕಾರ್ಯಗಳನ್ನು ಮಾಡುವುದೇ ಅವರಿಗೊಂದು ಅಲಂಕಾರ. ಬೇರೆ ಯಾವ ಅಲಂಕಾರದ ಬಗ್ಗೆನೂ ಅವ್ರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಇಂಥ ಸತ್ಕಾರ್ಯವನ್ನು ನಾವೇನಾದರೂ ನಿತ್ಯ ಮಾಡ್ತಾ ಇದ್ರೆ ಈ ಸತ್ಕಾರ್ಯದಲ್ಲಿ ಕಡಿತನೇ ಇಲ್ಲ. ಯಾವ ಅಕ್ಕಸಾಲಿಗನತ್ತ ಈಗ ಸತ್ಕಾರ್ಯ ತೊಗೊಂಡು ಹೋದ್ರೂ ಭಾಗವತ ಪುಸ್ತಕ ಹಳೇದಾಗಬಹುದು, ಮತ್ತೊಂದು ಹೊಸ ಪುಸ್ತಕ ತಗೋಬೇಕಾದ ಪ್ರಸಂಗ ಬರ್ಬೋದು. ಒಳಗಿನ ಗ್ರಂಥ ವಿಷಯ ಅದು ಯಾವತ್ತೂ ಹಳೇದಾಗೋದಿಲ್ಲ. ಮಜೂರಿ ಅನ್ನೋದು ಇಲ್ಲವೇ ಇಲ್ಲ. ಅಲ್ಲಿ ಕಡಿತ, ಇಷ್ಟು ಪರ್ಸೆಂಟೇಜ್ ಕಡಿತ ಏನೂ ಇಲ್ಲೇ ಇಲ್ಲ. ಎಲ್ಲಿ ಹೋದರೂ ಮತ್ತೆ ಮುಂದಿನ ತಲೆಮಾರು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಯಾವ ತಲೆಮಾರಿಗೆ ಹೋದರೂ ಈ ಭಾಗವತ ಅನ್ನುವ ಆಭರಣಕ್ಕೆ ಅದರ ಕಾಂತಿ ಮಸಕಾಗುವುದು ಅನ್ನೋದು ಇಲ್ಲವೇ ಇಲ್ಲ. ನಾವು ಅದನ್ನೇನಾದ್ರು ಇಟ್ಟು ಮರಿಬಹುದಷ್ಟೇ, ಅದಕ್ಕೆ ಕುಂದೇನೂ ಇಲ್ಲ. ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತೆ ಏ ದೃಢ. ಮುಖ್ಯವಾಗಿ ಅವನ ಸ್ವಭಾವ ಹೇಗಿರಬೇಕು? ಭಗವಂತನಲ್ಲಿ ಮನಸ್ಸಿರಬೇಕು ಮತ್ತು ಅನನ್ಯವಾದ ಭಕ್ತಿ ಇರಬೇಕು. ಭಗವಂತ ನಮ್ಮನ್ನು ಕಾಪಾಡಿಯೇ ಕಾಪಾಡ್ತಾನೆ. ಯಾವತ್ತೂ ಕೂಡ ಆ ಭಗವಂತನನ್ನು ನಾವು ನಂಬಿದ್ರೆ ನಮಗೆ ಮೋಸ ಯಾವತ್ತೂ ಇಲ್ಲ ಅನ್ನುವಂಥ ಎಚ್ಚರ ಅವನಿಗೆ ಯಾವತ್ತೂ ಇರಬೇಕು. ಅದನ್ನು ಅನನ್ಯವಾದ ಭಕ್ತಿ ಅಂತ ಕರೀತಾರೆ. ಅನನ್ಯವಾದ ಭಕ್ತಿಯನ್ನು ಯಾರು ಮಾಡ್ತಿರ್ತಾರೆ ಅದು ಸಜ್ಜನರ ಲಕ್ಷಣ, ಭಾಗವತದಲ್ಲೇ ಮುಂದೆ ಬರೋ ಲಕ್ಷಣ. ಇಂಥ ಸಜ್ಜನರಾದವರು ಭಾಗವತವನ್ನು ಓದಬೇಕಂತ. ಮತ್ತೆ ಸಜ್ಜನರು ಅಂತಿರ್ಬೇಕು, ಅವರಿಗೆ ಮಾತ್ಸರ್ಯ ಇರಬಾರ್ದು ಅಂತ ಬಂತು. ಮಾತ್ಸರ್ಯ ಅಂದ್ರೆ ಏನು? ಸಜ್ಜನರಿಗೂ ಕೆಲವು ಸರಿ ಮಾತ್ಸರ್ಯ ಬರುವುದೇನಾದ್ರೂ ಇದೆಯಾ? ಆಶ್ಚರ್ಯ. ಸಜ್ಜನರು ಅಂದ್ರೆ ಇದು ದುರ್ಗುಣ ಎಲ್ಲ ಬಿಟ್ಟವ್ರು ಇರ್ತಾರೆ, ಸಜ್ಜನರಿಗೆ ಮಾತ್ಸರ್ಯ ಬರ್ತದ ಅಂದ್ರೆ? ಮಾತ್ಸರ್ಯ ಅಂದ್ರೆ ಹೊಟ್ಟೆ ಕಿಚ್ಚು ಅಂತ ಅರ್ಥ ಅಲ್ಲ. ಅಪ್ರೀತಿರ್ ಮಧ್ವಶೋನಾಯ ಮಿತಿ ಮತ್ಸರ ಈರಿತಃ, ಭಾಗವತ ತಾತ್ಪರ್ಯ 1ನೇ ಸ್ಕಂದದ 18ನೇ ಅಧ್ಯಾಯದ 29ನೇ ಶ್ಲೋಕ. ಮುಂದೆ ಯಾವನಾದ್ರೂ ಒಬ್ಬ ವ್ಯಕ್ತಿ ನಮ್ಮ ಹಿಡಿತಕ್ಕೆ ಸಿಗದೆ ಹೋದ್ರೆ, ನನ್ನ ಹಿಡಿತದಲ್ಲಿ ಇರಬೇಕಾಗಿತ್ತು ಈ ವ್ಯಕ್ತಿ, ಇವನು ಇಲ್ವಲ್ಲ ಅಂತ ಒಂದು ಸಂಕಟ, ದುಃಖ ಆಗ್ತಲ್ಲ, ಅದನ್ನ ಮತ್ಸರ ಅನ್ಬೇಕು. ಹೊಟ್ಟೆ ಕಿಚ್ಚು ಬೇರೆ, ಅಸೂಯ, ಈರ್ಷ್ಯ ಅದು ದುರ್ಗುಣ, ಮತ್ಸರ ದುರ್ಗುಣ ಅಲ್ಲಂತ. ತಂದೆಯಾದವನಿಗೆ ಈ ಮಗ ನನ್ನ ಹಿಡಿತದಲ್ಲಿ ಇರಬೇಕಾಗಿತ್ತು, ನಾನು ಹೇಳಿದಂತೆ ಕೇಳ್ಕೊಂಡು ಇರಬೇಕಾಗಿತ್ತು, ಸನ್ಮಾರ್ಗದಲ್ಲಿ ಇರಬೇಕಾಗಿತ್ತು ಅಂತ ಬಯಕೆ ಬಂದರೆ ಅದನ್ನೇ ಮತ್ಸರ ಅಂತ. ತಪ್ಪಲ್ಲ ಅದು. ಗುರುವಾದವನಿಗೆ ಶಿಷ್ಯರ ಬಗ್ಗೆ, ಈ ಶಿಷ್ಯರನ್ನ ಮಾತು ಕೇಳ್ಕೊಂಡಿರ್ಬೇಕು, ಸನ್ಮಾರ್ಗದಲ್ಲಿ ಇರಬೇಕು ಅಂತ ಬಯಕೆ ಇದ್ರೆ ಅದನ್ನೇ ಮತ್ಸರ ಅಂತ. ಈರ್ಷ್ಯ ಬೇರೆ, ಅಸೂಯೆ ಬೇರೆ, ಅದು ದುರ್ಗುಣ. ಅದು ಗುಣವನ್ನು ಕಂಡು ದುರ್ಗುಣ ಅಂತ ತಿಳ್ಕೊಳ್ಳೋದು, ಭ್ರಮಿಸುವುದು. ಯಾರಲ್ಲೂ ಒಂದು ಒಳ್ಳೆತನವನ್ನು ಕಾಣದೇ ಇರುವ ಗುಣವೇ ದುರ್ಗುಣ. ಅದು ಈರ್ಷ್ಯ, ಅಸೂಯ. ಮತ್ಸರ ಅಂದರೆ ನಮ್ಮ ಮಕ್ಕಳು, ನಮ್ಮ ಶಿಷ್ಯರು ನಮ್ಮ ಹಿಡಿತದಲ್ಲಿ ಇರಬೇಕಾದವ್ರು ನಮ್ಮ ಹಿಡಿತದಲ್ಲಿ ಇಲ್ವಲ್ಲ ಅಂತ ಒಂದು ಸಂಕಟ, ನೋವು,
ಅದು ಮಾತ್ಸರ. ಇಲ್ಲೊಂದು ಹಾಗಾದರೆ ಸಜ್ಜನರಿಗೂ ಮಾತ್ಸರ್ಯ ಬರ್ತದೆ ಅಂತ ಆಯ್ತು. ಸಜ್ಜನರಿಗೆ ಮಾತ್ಸರ್ಯ ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಅಂತ ನೋಡ್ಬೇಕಲ್ಲ. ಹಾಗಾದ್ರೆ ಸಜ್ಜನರಿಗೆ ಮಾತ್ಸರ್ಯ ತಮ್ಮ ಮಕ್ಕಳ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ, ಶಿಷ್ಯರ ಬಗ್ಗೆ ಬರಬೇಕು, ದೊಡ್ಡವ್ರ ಬಗ್ಗೆ ಬರಬಾರ್ದು. ಈಗ ಗುರುಗಳಾದವರು ತಮ್ಮ ಶಿಷ್ಯರು ನೋಡಿ ಇವರೆಲ್ಲ ತಮ್ಮ ಹಿಡಿತದಲ್ಲಿರ್ಬೇಕಾಗಿತ್ತು, ನಾವು ಹೇಳಿದಂತೆ ಕೇಳ್ಕೊಂಡು ಚೆನ್ನಾಗಿ ಪಾಠ ಓದಬೇಕು ಅಂತಿದ್ರೆ ಸರಿ. ಗುರುಗಳಾದವರು ತಮಗೆ ಪಾಠ ಹೇಳ್ಕೊಟ್ಟು ಗುರುಗಳ ಹತ್ರ ಹೋಗಿ ನೀವು ನಮ್ಮ ಹಿಡಿತದಲ್ಲಿ ಇರಬೇಕು ಅಂತಂದ್ರೆ ಅವ್ರು ಯಾಕೆ ಹಿಡಿತದಲ್ಲಿ ಇರ್ತಾರೆ? ಇವ್ರ ಹಿಡಿತದಲ್ಲಿ ಅಲ್ಲಿ ಆಗಿಬಿಟ್ಟು ಅದು ದುರ್ಗುಣ. ದೊಡ್ಡವ್ರ ಬಗ್ಗೆ ನಾವು ಇದೇ ಗುಣ ತೋರಿಸಿದ್ರೆ, ಇದೇ ಧೋರಣೆ ತೋರಿಸಿದ್ರೆ ಅದು ದುರ್ಗುಣ. ಸಣ್ಣವ್ರ ಬಗ್ಗೆ ಅದಿದ್ರೆ ಅದು ಸದ್ಗುಣವೇ. ಅರ್ಜುನನಿಗೆ ಈ ಏಕಲವ್ಯನ ಬಗ್ಗೆ ಮತ್ಸರ ಆಗಿತ್ತು. ಅರ್ಜುನನಿಗೆ ಕರ್ಣನ ಬಗ್ಗೆ ಮತ್ಸರ ಆಗಿತ್ತು ಅಂತ ಒಂದು ವ್ಯಾಖ್ಯಾನದಲ್ಲಿ ಕೂಡ ಇದೆ. ಭಾಗವತದ ಅನಂತ ತೀರ್ಥರು ಅಂತೊಬ್ರು ಮಾಡಿದ ವ್ಯಾಖ್ಯಾನದಲ್ಲಿ ಹಾಗೂ ಇದೆ. ಅರ್ಜುನ ವಾಸ್ತವಿಕವಾಗಿ ದೊಡ್ಡವನು, ದೇವತೆ, ಅವನು ಇಂದ್ರನ ಅವತಾರ. ಏಕಲವ್ಯ ಒಬ್ಬ ರಾಕ್ಷಸ. ಅವನಿಗೆ ಏನಾಗಿತ್ತು, ಯಾಕೆ ಏಕಲವ್ಯನ ಬಗ್ಗೆ ಇವನಿಗೆ ಮತ್ಸರ ಮೂಡಿತ್ತಂದ್ರೆ, ಈ ಕಥೆ ಏಕಲವ್ಯನಿಗೆ ಅನ್ಯಾಯ ಮಾಡಿಬಿಟ್ರೇನೋ ಈ ಪಾಂಡವರು, ಕೃಷ್ಣ, ಇದೆಲ್ಲ ಅಂತ ನಾವು ಕೇಳ್ತಿರ್ತೇವೆ. ಹಾಗಲ್ಲ. ಏಕಲವ್ಯ ಸಜ್ಜನ ಆಗಿದ್ರೆ ಅವನಿಗೆ ಯಾರೂ ಅನ್ಯಾಯ ಮಾಡ್ತಿರ್ಲಿಲ್ಲ. ದುರ್ಜನ ಆಗಿದ್ದಕ್ಕೆ ಅವನನ್ನು ಶಿಕ್ಷೆಗೊಳಪಡಿಸ್ಬೇಕು ಅಂತ ದ್ರೋಣರು ಮಾಡಿದ್ರಷ್ಟೆ. ಈ ಏಕಲವ್ಯ ಕೌರವರ ಪಕ್ಷ ಸೇರಿ ಪಾಂಡವರಿಗೆ ವಿರೋಧ ಮಾಡಿ, ಕೃಷ್ಣನಿಗೆ ವಿರೋಧ ಮಾಡಿ ಅಂತ ದುರ್ಬುದ್ಧಿ ತೋರಿಸಿದ್ದ ಅವನು. ಆದ್ರಿಂದ ಅವನಿಗೊಂದು ತಕ್ಕ ಶಾಸ್ತಿ ಮಾಡಬೇಕಾಯ್ತು ದ್ರೋಣರಷ್ಟೇ. ಸದ್ಬುದ್ಧಿಯವನಾಗಿದ್ರೆ ಅವನಿಗೆ ಯಾಕೆ ಶಿಕ್ಷೆ ಕೊಡಬೇಕಾಗಿತ್ತು ದ್ರೋಣರು? ದ್ರೋಣ ಆ ಥರ ಮಾಡಿದ್ದೇನಿದೆ, ಏಕಲವ್ಯ ದುಷ್ಟ ಆದ್ರಿಂದ ಅದು ಗೊತ್ತಿರಬೇಕು. ಮಹಾಭಾರತದಲ್ಲಿ ಎಲ್ಲೋ ಸ್ಥೂಲವಾದ ಕಥೆ ಕೇಳಿ, ಎಲ್ಲೋ ಪರದೆ ಮೇಲೆ ಮಹಾಭಾರತ ಓದೆ, ಎಲ್ಲೋ ಪೇಪರ್ಗಳಲ್ಲಿ ಮಹಾಭಾರತ ಲೇಖನ ಓದೆ, ಏಕಲವ್ಯನಿಗೆ ಇವರೆಲ್ಲ ಸರಿ ಅನ್ಯಾಯ ಮಾಡಿಬಿಟ್ರಲ್ಲ, ಮೇಲಿನವರು ಕೆಳಗಿನವರಿಗೆ, ಇಂಥ ಭಾವನೆಗಳನ್ನ ಇಟ್ಕೋಬಾರ್ದು. ಹಾಗೆಲ್ಲ ಭಾವನೆಗಳನ್ನ ಇಟ್ಕೊಳ್ಳೋದಾದ್ರೆ ಭಾರತ ಭಾಗವತ ಓದೋದಕ್ಕೆ ಏನು ಅರ್ಥವೂ ಇಲ್ಲ. ಒಳಗಿಳಿದು ಓದಬೇಕಾಗ್ತದೆ. ಕ್ಷುದ್ರವಾದ ಭಾವನೆ ಭಾಗವತಕಾರರಿಗೆ ಇರೋದಿಲ್ಲ. ಭಾಗವತನ ಹೇಳುವವರಿಗೂ ಕೇಳುವವರಿಗೂ ಅಂಥ ನೀಚ ಭಾವನೆಗಳೆಲ್ಲ ಇರಬಾರದು. ರಾಕ್ಷಸ ಅವನು. ದುರ್ಯೋಧನ ಹೇಗೆ ರಾಕ್ಷಸನೋ, ಏಕಲವ್ಯ ಒಬ್ಬ ರಾಕ್ಷಸ, ಇದು ಗೊತ್ತಿರಬೇಕು. ಆದ್ರಿಂದ ಏಕಲವ್ಯ ಚೆನ್ನಾಗಿ ವಿದ್ಯೆ ಕಲ್ತ್ರೆ ನಾಳೆ ಎಲ್ಲರನ್ನೂ ಮೀರಿಸ್ತಾನೆ ಪಂಚಪಾಂಡವರನ್ನು. ಪಂಚಪಾಂಡವರಿಗೆ ಧರ್ಮಕ್ಕೆ ವಿರೋಧಿಯಾಗಿ ನಿಂತು ಬಿಡ್ತಾನೆ. ಅವನ್ ಯಾರು ಹಿಡಿಯೋರು ಅವಾಗ? ಅದು ಈ ಅರ್ಜುನನ ಚಿಂತೆ ಅಷ್ಟೇ. ಆದ್ರಿಂದ ದ್ರೋಣರು, ನೀನು ನನ್ನ ಶಿಷ್ಯ ಹೌದಲ್ಲ, ಹಾಗಾದ್ರೆ ನೋಡಿ ಗುರುದಕ್ಷಿಣೆ ಕೊಡು ಅಂದರು. ಕೊಡ್ತೀನಿ ಅಂದ. ನೀನು ಹೆಬ್ಬೆರಳು ಕತ್ತರಿಸು ಕೊಡು ಅಂತಂದ್ರು. ಅದನ್ಯಾಕೆ ಮಾಡಿದ್ರು ಅಂದರೆ ಬೇರೆ ಯಾವುದಕ್ಕೂ ಅಲ್ಲ, ಈ ಅವನು ದುರ್ಬುದ್ಧಿಯವನು ಉಳ್ಳವನಾದ್ರಿಂದ ಆ ಥರ ಮಾಡಿದ್ರು ಅಷ್ಟೆ. ರಾಕ್ಷಸ ಆದ್ರಿಂದ ಆ ಥರ ಮಾಡಿದರು. ಒಂದು ರಾಕ್ಷಸರ ಕೈಗೆ ಅಟೋಮ್ ಬಾಂಬು ಸಿಗಬಾರ್ದು, ಚಾಕು ಚೂರಿಗಳೂ ಸಿಗಬಾರ್ದು. ಭಾಳ ಎಚ್ಚರಿಕೆಯಿಂದಿರ್ಬೇಕಿದೆಲ್ಲ ನಾವು. ಅದರಿಂದ ಅರ್ಜುನನಿಗೆ ಏಕಲವ್ಯನ ಬಗ್ಗೆ ಮತ್ಸರ ಬಂದಿತ್ತು. ಅರ್ಜುನನಿಗೆ ಕರ್ಣನ ಬಗ್ಗೆನೂ ಕೂಡ ಮತ್ಸರ ಬಂದಿತ್ತು. ಯಾಕಂದರೆ ಕರ್ಣನೂ ಕೂಡ ಕರ್ಣ ಸಜ್ಜನ, ಸೂರ್ಯನ ಅವತಾರ. ಅವನು ಹೋಗಿದ್ದದ್ದು ಯಾರ ಕಡೆ? ದುರ್ಯೋಧನನ ಕಡೆ. ಈ ಪಾಂಡವರ ಮೇಲಿನ ದ್ವೇಷ. ಮತ್ತು ಆ ಕರ್ಣನೂ ಕೂಡ ಹೀಗೆ ತನ್ನ ದುರ್ಬುದ್ಧಿಯಿಂದಾಗಿ ಪಾಂಡವರಿಗೆ ವಿರೋಧ ಮಾಡ್ಲಿಕ್ಕೆ ಹೊರಟಿದ್ದ. ವಾಸ್ತವಿಕವಾಗಿ ಒಳಗೆ ಸದ್ಬುದ್ಧಿ ಇತ್ತು. ಆದ್ರಿಂದ ಕರ್ಣನ ಬಗ್ಗೆನೂ ಕೂಡ ಅರ್ಜುನನಿಗೆ ಸ್ವಲ್ಪ ಅಸಹನೆ ಇತ್ತು, ಇವನು ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ. ಆದ್ರಿಂದ ಅರ್ಜುನನಂಥವರಿಗೆ ಏಕಲವ್ಯನಂಥವ್ರ ಬಗ್ಗೆ, ಕರ್ಣನ ಬಗ್ಗೆ ಒಂದು ಅಸಹನೆ ಇದ್ದರೆ ಅದು ತಪ್ಪಲ್ಲ. ದೊಡ್ಡವ್ರ ಬಗ್ಗೆ ಇರಬಾರ್ದು. ಧರ್ಮರಾಜನ ಬಗ್ಗೆ, ಕೃಷ್ಣನ ಬಗ್ಗೆ, ದ್ರೋಣಾಚಾರ್ಯ ಬಗ್ಗೆ ಮತ್ಸರ ಇದ್ರೆ ಅದು ಕ್ಷುಲ್ಲಕತನ, ಅದು ಇರಬಾರ್ದು ಅಷ್ಟೆ. ತದ್ವಜ್ಜನೀಯಂ ಉತ್ತಮೇಶು ಜ್ಞಾನಾರ್ಥಿನ. ವಿಶೇಷವಾಗಿ ಯಾರಿಗೆ ಜ್ಞಾನ ಬೇಕು ಅಂತ ಬಯಕೆ ಇದೆ ಅವರು ದೊಡ್ಡವ್ರ ಬಗ್ಗೆ ಯಾವತ್ತೂ ಕೂಡ ಮತ್ಸರ ಮಾಡಬಾರ್ದು. ಇವರೇ ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ, ಗುರುಗಳೇ ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ ನಾವು ಅಪೇಕ್ಷೆ ಪಟ್ಟರೆ ಆ ಗುರುಗಳಿಂದ ನಮಗೇನು ಜ್ಞಾನ ಬರೋದು? ಕೆಳಗಿನವ್ರ ಬಗ್ಗೆ, ದುಷ್ಟರ ಬಗ್ಗೆ ಮತ್ಸರ ಇರಬೇಕಷ್ಟೆ. ಸಜ್ಜನರ ಬಗ್ಗೆ, ಅದರಲ್ಲೂ ಮೇಲಿರುವವ್ರ ಬಗ್ಗೆ, ತಂದೆ ತಾಯಿ ಗುರು ಹಿರಿಯರು, ಅವ್ರ ಬಗ್ಗೆ ಮತ್ಸರ ತಕ್ಕದ್ದಲ್ಲ. ಉತ್ತಮೇಶ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇತ್ ಕುರುತೆ ಯತ್ರ ಮಾತ್ಸರ್ಯಂ ತತ್ ತಸ್ಯೈವ ವಿಹೀಯತೆ. ಉತ್ತಮರ ಬಗ್ಗೆ ಯಾವತ್ತೂ ಮಾತ್ಸರ್ಯ ಮಾಡಬಾರ್ದು. ಕೆಳಗಿನವ್ರ ಬಗ್ಗೆ ಮಾಡುವುದಾದರೆ ಅದು ಯೋಗ್ಯ. ಉತ್ತಮರ ಬಗ್ಗೆ ಮಾತ್ಸರ್ಯ ಮಾಡುವುದಾದರೆ ನಿಮಗೆ ಸಿಗಬೇಕಾದದ್ದೇ ಸಿಗೋದಿಲ್ಲ, ಜ್ಞಾನವೇ ಸಿಗೋದಿಲ್ಲ, ಜೀವನಕ್ಕೊಂದು ಒಳ್ಳೆಯ ಆದರ್ಶವೇ ಸಿಗೋದಿಲ್ಲ. ಗುರು ಹಿರಿಯರಿಂದಲೇ ಅಲ್ಲ ನಮ್ಗೆ ಒಳ್ಳೆಯ ಆದರ್ಶ, ಒಳ್ಳೆಯ ಜೀವನದ ಮೌಲ್ಯ ಸಿಗೋದು. ಗುರು ಹಿರಿಯರ ಬಗ್ಗೆನೇ ನಾವು ಮತ್ಸರ ಮಾಡಿದರೆ ನಮಗೆ ಅದರಿಂದ ಜ್ಞಾನ, ಭಕ್ತಿ, ವೈರಾಗ್ಯದಂಥ ಮೂಲಭೂತ ಗುಣಗಳೇ ನಷ್ಟ ಆಗಿ ಹೋಗ್ತವೆ. ಅದರಿಂದ ಉತ್ತಮರ ಬಗ್ಗೆ ಅದನ್ನು ಮಾಡಬಾರ್ದು.
ನಿರ್ಮತ್ಸರಾಣಾಂ ಸತಾಂ ಅಂತ ಹೇಳಿದ್ದು. ನೀವು ಸಜ್ಜನರು ಇರಬಹುದು, ನಿಮ್ಮ ಗುರುಗಳ ಬಗ್ಗೆ, ಗ್ರಂಥಕಾರರ ಬಗ್ಗೆ, ಶುಕಾಚಾರ್ಯನಂಥವರು ಮಹಾತ್ಮರು ಏನಿದ್ದಾರೆ, ಯಾರಿಂದ ನಮಗೆ ಈ ಪರಂಪರೆಯಿಂದ ಇಳಿದು ಬಂತಲ್ಲ ಇದು ಶಾಸ್ತ್ರ ಇಲ್ಲಿಯವರೆಗೆ, ಇಂಥವ್ರ ಬಗ್ಗೆ, ದೊಡ್ಡವ್ರ ಬಗ್ಗೆ ಯಾವತ್ತೂ ಕೂಡ ಮತ್ಸರ ಇಟ್ಕೋಬೇಡಿ. ಅಂಥ ಶುದ್ಧವಾದ ಭಾವನೆ ಇದ್ದರೆ ಭಾಗವತ ಓದ್ಲಿಕ್ಕೆ ಬನ್ನಿರಿ. ಅವ್ರ ಬಗ್ಗೆ ಅಪನಂಬಿಕೆ, ಇವರೇನು ಗ್ರಂಥ ಬರೀತಾರೆ, ಇವರೆಲ್ಲ ನೀಚರು, ಇವರೆಲ್ಲ ದುಷ್ಟರು ಅಂತ ಅವ್ರ ಬಗ್ಗೆ, ಗ್ರಂಥಕಾರರ ಬಗ್ಗೆನೇ ಅಪನಂಬಿಕೆ ಇದ್ದರೆ, ಹೇಳುವವ್ರ ಬಗ್ಗೆನೂ ಅಪನಂಬಿಕೆ ಇದ್ದರೆ ಅದರಿಂದ ತತ್ವಜ್ಞಾನ ಆಗೋದಿಲ್ಲ. ಅದನ್ನು ಮಾತ್ಸರ್ಯ ಬಿಟ್ಟು ಇರಿ. ಶುದ್ಧವಾದ ಮನಸ್ಸಿನಿಂದ ಭಾಗವತ ಭಾರತಗಳನ್ನು ಶ್ರವಣ ಮಾಡ್ಲಿಕ್ಕೆ ಹೋಗ್ರಿ. ಶುದ್ಧವಾದ ಮನಸ್ಸಿನಿಂದ, ಆಳವಾದ ಮನಸ್ಸಿನಿಂದ ವಿಚಾರ ಮಾಡಿದರೆ ಮಹಾಭಾರತ ಮತ್ತು ಭಾಗವತಾದಿ ಗ್ರಂಥಗಳು ಸಕಲರಿಗೂ ಕೂಡ, ಪ್ರಪಂಚದಲ್ಲಿರುವ ಈಗ ಬಂದಿರೋದು ಸುಹೃದ ಸರ್ವದೇಹಿನಾಮ್ ಅಂತ, ಸುಹೃದಂ ಸರ್ವಭೂತಾನಾಂ ಅಂತ ಭಗವದ್ಗೀತಾದಲ್ಲೂ ಕೂಡ 5ನೇ ಅಧ್ಯಾಯದಲ್ಲಿ ಕೊನೆಗೆ ಬಂದಿದೆ. ಭಗವಂತ ಜಗತ್ತಿನ ಎಲ್ಲ ಪ್ರಾಣಿಗಳಿಗೂ ಗೆಳೆಯ. ಅವನ ಪ್ರತಿಬಿಂಬರಾದಂಥ ನಾವು ಕೂಡ ಎಲ್ಲ ಪ್ರಾಣಿಗಳಿಗೂ ಕೂಡ ಗೆಳೆಯರಾಗಿರ್ಬೇಕು. ಅದಾಗಿಲ್ಲದೆ ಹೋದರೆ, ಯಾರಿಗೋ ನಾವು ದುರ್ಬುದ್ಧಿ ತೋರಿಸುವುದಾದ್ರೆ, ಯಾರಿಗೋ ವಂಚನೆ ಮಾಡುವುದಾದರೆ ಅದನ್ನು ನಾವು ಸಜ್ಜನರು ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಅರ್ಜುನನಂಥವನು ಏಕಲವ್ಯನಂಥವನಿಗೆ ಮಾಡಿದರೆ ದೈತ್ಯ ಆದ್ರಿಂದ ಮಾಡಿದ ಅಷ್ಟೇ, ಬೇರೇನೂ ಅಲ್ಲಿ ದುರ್ಬುದ್ಧಿ ಇಲ್ಲ. ಸಜ್ಜನರ ಬಗ್ಗೆ ಆ ಥರದ ಮಾತ್ಸರ್ಯ ಸಲ್ಲದು. ಉತ್ತಮರು ಗುರುಗಳ ಬಗ್ಗೆ ಆ ಥರದ ಮಾತ್ಸರ್ಯ ಸಲ್ಲದು. ಅಷ್ಟು ಶುದ್ಧವಾದ ಮನಸ್ಸು ಇದ್ದರೆ ಶಾಸ್ತ್ರ ಅರ್ಥ ಆದೀತು, ಇಲ್ಲದಾದ್ರೂ ಶಾಸ್ತ್ರ ಅರ್ಥ ಆಗಲಿಕ್ಕಿಲ್ಲ. ಶಾಸ್ತ್ರವನ್ನು ಓದಿದ ಮೇಲೂ ಕೂಡ ಮತ್ತೆ ಅದನ್ನೇ ಬೈಕೊಂಡು ಓಡಾಡುವಂತೆ ಆಗ್ತದೆ. ಅದ್ರ ಬಗ್ಗೆ ಎಚ್ಚರ ಇರಲಿ. ಇಂಥ ಶುದ್ಧವಾದ ಮನಸ್ಸಿನಿಂದ ಶಾಸ್ತ್ರವನ್ನು ಹೇಳಲಿಕ್ಕೆ, ಕೇಳಲಿಕ್ಕೆ ತೊಡಗಿರಿ ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.